ಸರ್ ಆಲ್ ಓವರ್ ಕರ್ನಾಟಕ ಯಾವ್ದೇ ಮೂಲೆ ಆಗಿರಲಿ ಸರ್ ಕೆಲಸ ಮಾಡ್ಕೊಡ್ತೀವಿ. ಅತಿ ಕಡಿಮೆ ಬೆಲೆ ಸರ್, ನಮ್ಮನ್ನ ಬಿಟ್ರೆ ಯಾರು ವರ್ಕ್ ಮಾಡ್ಕೊಡಲ್ಲ. ಒಂದ್ಸಲ ವರ್ಕ್ ಮಾಡಿದ್ರೆ ಸರ್ 20 ವರ್ಷ ನೆನೆಸ್ಕೋಬೇಕು ಅವರು. ಸರ್ ನಾನು ಬರೀ ಅರ್ಧ ಕುಂಟೆ ಇರ್ಲಿ, 1 ಕುಂಟೆ ಇರ್ಲಿ, 1 ಕುಂಟೆಯಿಂದ 100 ಎಕರೆವರೆಗೂ ಕೆಲಸ ಮಾಡ್ಕೊಡ್ತೀನಿ ಸರ್. ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ಒಂದು ನೂತನ ವಿಡಿಯೋಗೆ ಮತ್ತೆ ಆತ್ಮೀಯವಾದ ಸ್ವಾಗತ. ತೋಟ ಹೊಲ ಮಾಡ್ಕೊಂಡಾದ್ಮೇಲೆ ನಮಗೆ ಕಾಡುವಂತಹ ಒಂದು ಪ್ರಶ್ನೆ ಅಂದ್ರೆ ದನಗಳ ಕಾಟ ಆಗಿರ್ಬೋದು, ಕಾಡು ಪ್ರಾಣಿಗಳ ಕಾಟ ಆಗಿರ್ಬೋದು, ಅಥವಾ ಅಕ್ಕಪಕ್ಕದ ಹೊಲದ ಕಾಡುಗಳಾಗಿರ್ತವೆ. ಅದಕ್ಕೆ ನಾನು ಹೊಲವನ್ನ ಹೇಗೆ ನಾನು ರಕ್ಷಣೆ ಮಾಡ್ಕೊಳ್ಬೇಕು, ನಾನೇನು ಯಾವ ಕಂಬಗಳನ್ನ ಹಾಕ್ಸ್ಕೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ. ಹಾಗಾಗಿ ಇವತ್ತು ನಮ್ಮ ಒಬ್ಬ ಸ್ನೇಹಿತರನ್ನ ನಾನು ಇವತ್ತು ಕಾಂಟ್ಯಾಕ್ಟ್ ಮಾಡಿದಾಗ ಬನ್ನಿ ಸರ್ ಮಾಡ್ಕೊಡೋಣ ಅಂತ ಹೇಳಿ ಒಂದು ಈ ವಿಡಿಯೋವನ್ನು ಮಾಡಿಸ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಈ ಒಂದು ತೋಟದಲ್ಲಿ ಅವರು ಫೆನ್ಸಿಂಗ್ ಅನ್ನು ಮಾಡಿಸಿದ್ರು. ಸುಮಾರು ಒಂದು 5 ಎಕರೆಯಲ್ಲಿ ಫೆನ್ಸಿಂಗ್ ಅನ್ನು ಮಾಡಿಸ್ಕೊಂಡಿದ್ದಾರೆ. ನಮಗೆ ಡಬಲ್ ಕಂಬಗಳನ್ನ ಪ್ರಾರಂಭದಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಒಂದು ತುಂಬಾ ಅಚ್ಚುಕಟ್ಟಾಗಿರುವಂತಹ ಕಂಬ, ಯಾವುದೇ ತರಹದ ತೊಂದರೆ ಇಲ್ಲದಂತಹ ಒಂದು ಕಂಬಗಳಾಗಿರ್ತವೆ. ಟಾಟಾ ತಂತಿಯನ್ನು ಬಳಸಿದ್ದಾರೆ. ಟಾಟಾ ತಂತಿ ಇದು ದೇಶದ ಒಂದು ಅತ್ಯುತ್ತಮವಾಗಿರುವಂತಹ ತಂತಿ. ಯಾವುದೇ ತರಹದ ತುಕ್ಕು ಅಂತಕ್ಕಂಥದ್ದು ಇದಕ್ಕೆ ಬೇಗ ಅಟ್ಯಾಕ್ ಆಗಲ್ಲ. ಹಾಗಾಗಿ ಒಂದು ಉತ್ತಮವಾಗಿರುವಂತಹ ಒಂದು ಕಲ್ಕಂಬವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ 1 ಎಕರೆಗೆ ಅಥವಾ 2 ಎಕರೆ, 3 ಎಕರೆ ಅಥವಾ 100 ಎಕರೆಯಲ್ಲಿ ಆ ತೋಟಕ್ಕೆ ನಾವು ಯಾವ ರೀತಿಯಾಗಿ ಫೆನ್ಸಿಂಗ್ ಅನ್ನ ಮಾಡಿಸ್ಬೇಕು, ಇವರು ಯಾವ ತರಹದ ವರ್ಕ್ ಅನ್ನ ಮಾಡ್ಕೊಡ್ತಾರೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭಿಸೋಣ. ಸರ್ ನಮಸ್ಕಾರ ಸರ್, ನಮ್ಮ ಹೆಸರು ಲೋಕೇಶ್ ಅಂತ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು. ಸರ್ ಇಲ್ಲಿ ಬನ್ನಿ ಸರ್, ನಾವು ಒಂದು ವರ್ಕ್ ಮಾಡಿದೀವಿ, ನಿಮ್ಗೆ ಅದನ್ನ ತೋರಿಸ್ತೀನಿ ಸರ್ ಯಾವ ತರ ವರ್ಕ್ ಮಾಡಿದೀನಿ ಅಂತ. ಸರ್ ಇದೇ ಲ್ಯಾಂಡ್ ಇವಾಗ 10 ಡೇಸ್ ಆಯ್ತು ನಾವು ವರ್ಕ್ ಮಾಡಿ. ಸರ್ ಇದು 5 ಎಕರೆ ಸರ್, ಇದು ಲ್ಯಾಂಡ್ ಬಂದು 5 ಎಕರೆ. ಸರ್ ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಅಲ್ಲಿ ಯಾವ ತರ ಗ್ಯಾಪ್ ಕೊಟ್ಟಿದೀವಿ, ಯಾವ ತರ ಡಿಸ್ಟೆನ್ಸ್ ಐತೆ, ಈ ಮೂಲೆಗೆ ಎಷ್ಟು ಡಬಲ್ ಕಂಬ ಕೊಡ್ಬೇಕು, ಯಾವ ತರ ತಂತಿ ಕಟ್ಬೇಕು ಅಂತ ಇಲ್ಲ ತೋರಿಸ್ತೀನಿ ಬನ್ನಿ ಸರ್ ನಿಮ್ಗೆಲ್ಲ. ಈ ಡಬಲ್ ಕಂಬ ಹಾಕಿರೋದು ಏನು ಕಣ ಇದು? ಸರ್ ಈ ಡಬಲ್ ಕಂಬ ಹಾಕೋದು ಏನ್ ಉದ್ದೇಶಕ್ಕೆ ಅಂದ್ರೆ, ಇವಾಗ ಆ ಕಡೆ ಮೂಲೆಯಿಂದ ಹಿಡಿದು ಈ ಕಡೆ ಮೂಲೆಗೆ ಒಂದೇ ಮೂಲೆ ಕೊಟ್ಟಿರೋದು. ಸೊ ಅದಕ್ಕೋಸ್ಕರ ಈ ಮೂಲೆ ಡಬಲ್ ಕಂಬ ಹಾಕೊಟ್ಬಿಟ್ಟು ಈ ಕಡೆ ಸಪೋರ್ಟ್ ಕಂಬ ಕೊಟ್ರೆ ಇದು ಬಿಗಿಯಾಗಿ ಬಂದೋಬಸ್ತ್ ಆಗಿರುತ್ತೆ. ಸರ್ ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಶೇಕ್ ಮಾಡಿದ್ರೆ ಕಲ್ಲ ಅಲ್ಲಾಡಲ್ಲ, ಅಷ್ಟೊಂದು ಸ್ಟ್ರೆಂತ್ ಆಗಿರುತ್ತೆ, ಅಷ್ಟೊಂದು ಬಿಗಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಮೂಲೆ ಡಬಲ್ ಕಂಬ ಕೊಡ್ತೀವಿ, ಈ ತರ ಸಪೋರ್ಟ್ ಕಂಬ ಕೊಡ್ತೀವಿ. ಸರ್ ಇಲ್ಲಿ ನೋಡಿ, ಇದು ಟಾಟಾ ತಂತಿನೇ ನಾವು ಯೂಸ್ ಮಾಡಿರೋದು. ಹೌದು, ಇದು 7 ಅಡಿ ಕಂಬ, 1 2 3 4 5 6 ಲೈನ್ ತಂತಿ ಐತೆ. 6 ಲೈನ್ ಬರುತ್ತೆ. ಹೌದು, 1.5 ಅಡಿ ಡೀಪ್ ಹೋಗೈತೆ, 6 ಲೈನ್ ತಂತಿ ಬಂದೈತೆ. ಸರ್ ಇದು ಟಾಟಾ IS ಅಂತ, ನಾವು ಟಾಟಾಕ್ ಬಿಟ್ರೆ ಯಾವ್ದು ಯೂಸ್ ಮಾಡಲ್ಲ. ಸರ್ ನಮ್ಮ ಹತ್ರ 6 ಅಡಿಯಿಂದ 10 ಅಡಿವರೆಗೂ ಕಂಬ ಸಿಗುತ್ತೆ. ನೀವ್ ಯಾವ ತರ ಕೇಳ್ತೀವಿ ಅದೇ ತರ ಕೊಡ್ತೀವಿ. ಸರ್ ಬರೀ ನಮ್ಮ ಹತ್ರ ಮುಳ್ತಂತಿ ವರ್ಕ್ ಅಂತ ಸಿಗಲ್ಲ, ಮೆಸ್ ವರ್ಕು ಮಾಡ್ಕೊಡ್ತೀವಿ, ಸ್ಲ್ಯಾಬ್ ವರ್ಕು ಮಾಡ್ಕೊಡ್ತೀವಿ, ನಾಟೆಡ್ ಮೆಸ್ ಮಾಡ್ಕೊಡ್ತೀವಿ, ಎಲ್ಲಾ ತರ ಕಾಂಪೌಂಡ್ ವಾಲ್ಗೆ ಏನೇನ್ ಸಂಬಂಧಪಟ್ಟದ ವರ್ಕ್ಗಳೆಲ್ಲ ಮಾಡ್ಕೊಡ್ತೀವಿ. ಸರ್ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡಿ ಸರ್ ಇವಾಗ ಮಾಡಿರೋ ವರ್ಕ್ ಟಾಟಾ IS ಅಂತ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನಿಮ್ದು ಯಾವ ತರ ಐತೆ ಅಂತ. ನಮ್ದು ಟಾಟಾ ಕಂಪ್ನಿನ ಯೂಸ್ ಮಾಡೋದು. ಇನ್ನೇನು ಕಣ ಯೂಸ್ ಮಾಡೋದು? ಟಾಟಾ ಕಂಪ್ನಿನೇ ಯಾಕೆ? ಸರ್ ಅದು ಒಳ್ಳೆ ಕಂಪ್ನಿ ಸರ್, ಅದು ಗುಡ್ ಕಂಪ್ನಿ, ಯಾವ್ದೇ ತರ ಬ್ಯಾಡ ಇದಿಲ್ಲ ಸರ್, ಅದಕ್ಕೆ ಮಾರ್ಕ್ ಇಲ್ಲ. ಸೊ ಅದಕ್ಕೋಸ್ಕರ ಟಾಟಾ ಅದ್ರಲ್ಲಿ ಮಾಡಿಸ್ಕೊಂಡ್ರೆ ಬೆಸ್ಟ್ ಸರ್. ಸರ್ ನಮ್ಮ ಹತ್ರ ಮೆಸ್ಗಳಲ್ಲಿ ಮಾಡ್ಕೊಡ್ತೀವಿ. 5 ಅಡಿ ಮೆಸ್ ಸಿಗುತ್ತೆ, 6 ಅಡಿ ಮೆಸ್ ಸಿಗುತ್ತೆ, 7 ಅಡಿ ಮೆಸ್ ಸಿಗುತ್ತೆ. ನೀವು ಯಾವ ತರ ಕೇಳ್ತೀರ ಅದೇ ತರ ಮಾಡ್ಕೊಡ್ತೀವಿ. ಸರ್ ಮೆಸ್ ಬಂದು ಡ್ಯೂರಾಶಾಂಗು, ಸುಪ್ರೀಮು, ಸನ್ವಿಕೋ, ಹ್ಯಾಂಕರ್ ಅಂತ ಮೆಸ್ ಐತೆ ಸರ್. ನೀವು ಅದ್ರಲ್ಲಿ ಕೇಳಿದ್ರು ಹಾಕೊಡ್ತೀವಿ. ಟಾಟಾ ಬೇಕಾ ಟಾಟಾ ಹಾಕೊಡ್ತೀವಿ, ಮೈಕನ್ ಬೇಕಾ ಮೈಕನ್ ಹಾಕೊಡ್ತೀವಿ. ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗೋ ತರ ನಾವು ಒಳ್ಳೆ ಕಮ್ಮಿ ಕಾಸ್ಟ್ ಅಲ್ಲಾದ್ರೂ ಬೆಸ್ಟ್ ಕ್ವಾಲಿಟಿ ಇರೋ ಮೆಟೀರಿಯಲ್ ಹಾಕಿ ವರ್ಕ್ ಮಾಡ್ಕೊಡ್ತೀವಿ ಸರ್. ಈಗ 1 ಎಕರೆಗೆ ನಾನು ಕಲ್ ಕಂಬ ಹಾಕ್ಸ್ಬೇಕಂದ್ರೆ ಎಷ್ಟು ಕಂಬಗಳು ಕೂರ್ತವೆ, ಎಷ್ಟು ಆಗ್ಬೋದು ಖರ್ಚು? ಸರ್ 1 ಎಕರೆಗೆ 170 ಕಂಬನೂ ಬೀಳುತ್ತೆ, 300 ಕಂಬನೂ ಬೀಳುತ್ತೆ ಸರ್. ಸರ್ ನಾವು ಜಾಗಕ್ಕೆ ಬಂದು ವಿಸಿಟ್ ಕೊಟ್ಟು ಕಂಬ ಎಷ್ಟು ಬೀಳುತ್ತೆ ಅಂತ ಮೆಜರ್ಮೆಂಟ್ ಮಾಡಿ ಸರ್, ಆಮೇಲೆ ನಾವು ಎಷ್ಟು ಬೀಳುತ್ತೆ ಅಂತ ಕೊಟೇಶನ್ ಕೊಡ್ತೀವಿ. ಸರ್ ನಮ್ದು ಆಲ್ ಓವರ್ ಕರ್ನಾಟಕ ನಮ್ ಸರ್ವಿಸ್ ಐತೆ. ಯಾವ ತರ ಕ್ವಾಲಿಟಿ ಬೇಕೋ, ಯಾವ ತರ ಕಾಸ್ಟ್ ಅಲ್ಲಿ ಬೇಕೋ, ಅತಿ ಕಡಿಮೆ ಬೆಲೆ ಸರ್, ನಮ್ಮನ್ನ ಬಿಟ್ರೆ ಯಾರು ವರ್ಕ್ ಮಾಡ್ಕೊಡಲ್ಲ. ಆ ತರ ಜಿನಿಯನಾಗಿ ವರ್ಕ್ ಮಾಡ್ಕೊಡ್ತೀನಿ. ಈಗ ನಂದು ಉತ್ತರ ಕರ್ನಾಟಕ ನಾನು ಫೋನ್ ಮಾಡ್ತೀನಿ ಸರ್, ಇಲ್ಲಿಂದ ಕಂಬಗಳು ಎಲ್ಲ ತಗೊಂಡ್ಬರ್ತೀರಾ? ಸರ್ ನನ್ಗೆ ಆಲ್ ಓವರ್ ಕರ್ನಾಟಕದಲ್ಲಿ ಇವಾಗ ಉತ್ತರ ಕರ್ನಾಟಕ ಸೈಡ್ ಆದ್ರೆ ಅಲ್ಲಲ್ಲೇ ಒಂದೊಂದು ಜಾಗದಲ್ಲಿ ಐತೆ ಸರ್. ಈ ಕಡೆ ಆದ್ರೆ ಬೆಂಗಳೂರು ಸೈಡ್ ಆದ್ರೆ ಕೋಲಾರ, ಹೊಸಪೇಟೆ, ಈ ಕಡೆಯಿಂದ ನನ್ಗೆ ಕಲ್ಲು ಸಪ್ಲೈ ಆಗುತ್ತೆ. ಹಂಪಿ ಈ ಕಡೆಯಿಂದ ಕಲ್ಲು ಬರುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಯಾವ್ದೇ ಮೂಲೆ ಆಗಿರಲಿ ಸರ್ ಕೆಲಸ ಮಾಡ್ಕೊಡ್ತೀವಿ ಸರ್. ಇನ್ನ ನಮ್ ಕೆಲ್ಸದ ಬಗ್ಗೆ ನಿಮ್ಗೆ ತಿಳ್ಸ್ಕೊಡ್ತೀನಿ ಬನ್ನಿ ಸರ್, ಏನೇನ್ ಯೂಸ್ ಆಗುತ್ತೆ ಅಂತ. ಅಣ್ಣ ಈಗ ಮುಂದೆ ಆ ಕಡೆ ಎಲ್ಲ ನಾವು ಒಂಟಿ ಕಂಬಗಳು ನೋಡ್ಕೊಂತ ಬಂದೆ. ಇಲ್ಲಿ 3 ಕಂಬ ಇದಾವೆ. ಇದೇನು 3 ಕಂಬ? ಸರ್ ಇದು ಸಪೋರ್ಟ್ ಕಂಬ ಅಂತ ಕೊಡೋದು ಸರ್. 8ಕ್ಕೆ 2 ನಾವು ಈ ತರ ಸಪೋರ್ಟ್ ಕಂಬ ಕೊಡ್ತೀವಿ ಸರ್. ಇದು ಫುಲ್ ಬಿಗಿಯಾಗಿ ಬಂದೋಬಸ್ತ್ ಆಗಿರ್ಬೇಕಂದ್ರೆ ಈ ತರ ಸಪೋರ್ಟ್ ಕಂಬ ಇರಬೇಕು ಸರ್. ಇಲ್ಲಿ ನೋಡಿ ಎಷ್ಟು ನೂಕೂರು ಶೇಕಾಗಲ್ಲ, ಅಷ್ಟೊಂದು ಬಿಗಿಯಾಗಿ ಬಂದೋಬಸ್ತ್ ಆಗೈತಿ ಸರ್. ನೋಡಿ ಇಲ್ಲಿ ಸಪೋರ್ಟ್ ಕಂಬ ಕೊಟ್ಟಿರೋದಕ್ಕೆ ನೋಡಿ ಸರ್, ತಂತಿ ಎಷ್ಟು ತಳ್ಳಿದ್ರು ಶೇಕ್ ಆಗಲ್ಲ. ನೋಡಿ ಸರ್ ಎಷ್ಟೊಂದು ಟೈಟ್ ಐತೆ.
ಈ ತರ ಟೈಟ್ ಇರುತ್ತೆ. ಈ ತರ ಸಪೋರ್ಟ್ ಕಂಬ ಎಂಟಕ್ಕೆ 2 ಸಪೋರ್ಟ್ ಕಂಬ ಕೊಟ್ರೆ ಮೂಲೆಗೆ 2 ಜೋಡಿ ಕಂಬ ಕೊಡ್ಬೇಕು ಸರ್. ಇನ್ನೊಂದು ಈ ಫೆನ್ಸಿಂಗ್ ಮಾಡೋದ್ರಿಂದ ಏನ್ ಉಪಯೋಗ ಅಂದ್ರೆ ನಮ್ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ನಾವು ಬೆಳೆದಿರೋ ಬೆಳೆ ಅಲ್ಲಿ ಇಲ್ಲಾಂದ್ರೆ ರಾಗಿ ತೆಂಗು ಅಲ್ಲಿ ಯಾವ್ದೇ ತರ ಪ್ರಾಣಿಗಳು ಅಕ್ಕಪಕ್ಕದ ದಾಯಾದಿಗಳು ಬಂದು ನಾಶ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಫೆನ್ಸಿಂಗ್ ವರ್ಕ್ ಅಂತ ಹಾಕ್ಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ನಮ್ ರೈತರಿಗೆ. ಈಗ ಕಂಬಳ ಅಂತರ ಏನಿರುತ್ತಣ್ಣ ಈಗ? ಸರ್ ಇದು ಇಲ್ಲಿ ನೋಡಿ, ಈ ಕಂಬ 5 ಅಡಿ 5 ಅಡಿಗೆ ಹಾಕ್ಸವ್ರೆ ಸರ್. ಇದು ತುಂಬಾ ಒಳ್ಳೇದು. 5.5 ಅಡಿಗೆ 6 ಅಡಿಗೆ ಒಂದು ಹಾಕ್ಸ್ಕೊಂಡ್ರೆ ಯಾಕಪ್ಪ ಅಂದ್ರೆ ಲೂಸ್ ಬರಲ್ಲ, ತಂತಿ ಮಿಸ್ ಅಲ್ಲಿ ಯಾವ್ದೇ ತರ ಲೂಸ್ ಬರಲ್ಲ. 5.5 ಅಡಿ 6 ಅಡಿ ಕೆಲವರು 8 ಅಡಿ 9 ಅಡಿ ಹಿಂಗ್ ಹಾಕೊಟ್ಬಿಡ್ತಾರೆ. ಅದು 3 ತಿಂಗಳು 4 ತಿಂಗಳು ಬಿದೋಯ್ತದೆ. ಬಟ್ ನಾವು ಒಂದ್ಸಲ ವರ್ಕ್ ಮಾಡಿದ್ರೆ ಸರ್ 20 ವರ್ಷ ನೆನ್ಸ್ಕೋಬೇಕು ಅವ್ರು ಆ ತರ ವರ್ಕ್ ಮಾಡೋದು ಸರ್. ಇದೇ ಅಲ್ಲ ಸರ್, ನಮ್ ವರ್ಕ್ ಮಾಡಿ ಆಲ್ಮೋಸ್ಟ್ ಇವಾಗ ನಮ್ಗೆ ಕೆಲಸ ಕೊಟ್ಟಿರೋದು. ಕೆಲವೊಬ್ರು ರೈತರು ಹೇಳಿದ್ಕೆ ನಾವು ಒಂದ್ ವಿಡಿಯೋ ಮಾಡಿಸ್ತಾ ಇರೋದು. ಯಾಕಪ್ಪ ಅಂದ್ರೆ ಸರ್ ಒಂದ್ ವಿಡಿಯೋ ಮಾಡಿಸಿದ್ರೆ ನಮ್ಮಂತ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ, ನಿಮ್ಮಂತವ್ರು ಇದ್ರೆ ಅನ್ನೋ ಒಂದು ಉದ್ದೇಶಕ್ಕೆ ಸರ್ ನಾನು ವಿಡಿಯೋ ಮಾಡಿಸ್ತಾ ಇರೋದು ಇವಾಗ. ಈಗ ಹಿಂಗ್ ಕೆಲವೊಬ್ರು ಕೇಳ್ತಿರ್ತಾರೆ, ಆಯ್ತು ಇದೇನು ಹೊರಭೂಮಿ ಅಥವಾ ಇದಕ್ಕೆ ಸರಿ ಹೋಗುತ್ತೆ, ನಮ್ದು ಪೂರ್ತಿ ಮಳೆಗಾಡು ಪ್ರದೇಶ, ಯಾವಾಗ್ಲೂ ಮಳೆ ಬರ್ತಿರುತ್ತೆ, ನಿಮ್ದು ಫೆನ್ಸಿಂಗ್ ವರ್ಕ್ ಆಗುತ್ತಾ ಅಂತ ಕೇಳ್ತಾರೆ. ಈಗ ಅದಕ್ಕೆ ಏನ್ ಆನ್ಸರ್ ಹೇಳ್ತೀರಾ? ಸರ್ ಎಂತೆ ಬೆಟ್ಟ ಅಲ್ಲಿ ಗುಡ್ಡ ಅಲ್ಲಿ ಎಂತೆ ಮಳೆ ಬರೋ ದೇಶ ಅಲ್ಲಿ ಅಲ್ಲೋಗಿ ಕೆಲಸ ಮಾಡ್ಕೊಡ್ತೀನಿ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತೀನಿ, ಕಂಬ ನಿಂತ್ಕೊಳ್ಳೋ ತರ ನಾನ್ ಮಾಡ್ಕೊಡ್ತೀನಿ ಸರ್. ಸರ್ ಎಲ್ಲೇ ಅಲ್ಲಿ ಸರ್ ಇವಾಗ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಮಳೆಗಾಲಗಿನ ಬೇಸಿಗೆ ಕಾಲ ಮಾಡಿಸ್ಕೊಳ್ಳೋದು ಉತ್ತಮ ಸರ್. ಸರ್ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ನೀರ್ ಬರ್ಲಿ ಇಲ್ಲಾಂದ್ರೆ ಮಳೆ ಬಂದಾಗ ತೆವರಿಗಳಲ್ಲಿ ತ್ಯಾವಾಗೋದು, ಜಳ ಬರೋದು, ಗುಂಡಿ ಹೊಡೆದಾಗ ಆ ತರ ಲೂಸ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಬಟ್ ಈ ಬೇಸಿಗೆ ಕಾಲದಲ್ಲಿ ಈ ತರ ವರ್ಕ್ ಮಾಡಿಸ್ಕೊಬಿಟ್ರೆ ಸರ್ ಕಂಫರ್ಟಬಲ್ ಆಗಿ ನಿಮ್ಗೆ 20 ವರ್ಷ ಅಲ್ಲ ಸರ್ 40 ವರ್ಷ ಆದ್ರೂ ಇದೇ ಇರುತ್ತೆ ಸರ್. ಸರ್ ಲೈಫ್ ಟೈಮ್ ಇದು ನಮ್ ಕಲ್ಲು ಸರ್, ಹಸಿ ಕಲ್ಲು, ಸುಟ್ಕಲ್ಲ ಇದು, ಹಸಿ ಕಲ್ಲ ಇದು. ಹಸಿ ಕಲ್ಲು ಲೈಫ್ ಟೈಮ್ ಇರುತ್ತೆ ಸರ್ ನಿಮ್ಗೆಲ್ಲ. ಇದು ತಂತಿಗಳ ಅಂತರ ಏನಿರುತ್ತಣ್ಣ? ಇದು ಯಾಕೆ ಇದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಇದೆಲ್ಲ? ಸರ್ ಇದು ಸ್ಟೆಪ್ ಬೈ ಸ್ಟೆಪ್ ನಾವು ಕೊಟ್ಟಿರೋದು. ಇದು ಅರ್ಧ ಅಡಿ, ಮುಕ್ಕಾಲ್ ಅಡಿ, 1 ಅಡಿ, 1 ಅಡಿ, 1.5, 1 ಅಡಿ. ಯಾಕೆಂದ್ರೆ ಇಲ್ಲಿ ಯಾವ್ದೇ ತರ ಪ್ರಾಣಿಗಳು ಕೆಳಗಡೆ ನುಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತರ ಕೊಡ್ತೀವಿ ಸರ್ ನಾವು ಸ್ಟೆಪ್ ಬೈ ಸ್ಟೆಪ್ ಕೊಡೋದು. ಈಗ ಅಕಸ್ಮಾತ್ ಗಿಡಗಳು ಜಾಸ್ತಿ ಆಗಿ ಅದ್ರ ಮೇಲೂ ಭಾರ ಹಾಕಿದ್ರೆ ಕಂಬಗಳೇನು ಮುರಿಯೋ ಸಾಧ್ಯತೆ ಇರುತ್ತೆ? ಸರ್ ಕಂಬ ಯಾವ್ದೇ ಕಾರಣಕ್ಕೂ ಮುರಿಯಲ್ಲ ಸರ್, ಹಸಿ ಕಲ್ಲು ಸರ್. ಇಲ್ಲಿ ನಾವ್ ಏನಾದ್ರು ಇವಾಗ ಟ್ರ್ಯಾಕ್ಟರ್ ಲಾರಿನ ಟಚ್ ಮಾಡಿದಾಗ ಮಾತ್ರ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಯಾವ್ದೇ ಕಾರಣಕ್ಕೂ ಶಿಲ್ ಬಿಡೋ ಸಾಧ್ಯತೆ ಇರಲ್ಲ ಸರ್. ಅದು ಹಸಿ ಕಲ್ಲು ಸರ್, ಇವ್ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ. ಈಗ ಕೆಲವ್ರು ಮತ್ತೆ ಇನ್ನು ಬರುವಂತ ಪ್ರಶ್ನೆಗಳು ಅಂದ್ರೆ, ಈಗ ನಂದು ಬೇರೆ ಊರಪ್ಪ, ಈಗ ನನಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿರುತ್ತೆ, ಕಲ್ ಕಂಬದ ಚಾರ್ಜ್ ಏನಿರುತ್ತೆ, ತಂತಿ ಚಾರ್ಜಸ್ ಏನಿರುತ್ತೆ ಅಂತ ಕೇಳ್ತಾರೆ. ಅದು ಒಂದು ಅಂದಾಜು ವೆಚ್ಚ ಹೇಳೋದಾದ್ರೆ? ಸರ್ ನಮ್ಗೆ ಇನ್ನೊಂದ್ ಏನಂದ್ರೆ ಇವಾಗ ಈ ನಮ್ ಮಂಡ್ಯ ಜಿಲ್ಲೆಗೆ ಒಂದ್ ರೇಟ್ ಇರುತ್ತೆ, ಇವಾಗ ಅಕ್ಕಪಕ್ಕದ ಒಂದ್ ಊರ್ಗ್ ರೇಟ್ ಇರುತ್ತೆ ಸರ್. ನೀವು ಫೋನ್ ಮಾಡಿ ಕಾಲ್ ಮಾಡಿ ಕರಿ ಸರ್, ವಿಸಿಟ್ ಕೊಡ್ತೀವಿ, ಒಂದು ಕೊಟೇಶನ್ ಕೊಡ್ತೀವಿ, ಬೆಸ್ಟ್ ಕೊಟೇಶನ್ ಕೊಡ್ತೀವಿ ಸರ್. ರೈಟು ಸರ್ ಎಲ್ಲಾರ್ಕಿನ್ನ 10 ರೂಪಾಯಿ ಕಮ್ಮಿನೇ ಕೊಟೇಶನ್ ಕೊಡೋದು, ನಾವು ಜಾಸ್ತಿ ಕೊಡಲ್ಲ ಸರ್. ಬೇರೆಯವರು ಮಾಡೋ ಕಂಬಕ್ಕೂ ನೀವು ಮಾಡೋ ಕಂಬಗಳಿಗೂ ಏನ್ ವ್ಯತ್ಯಾಸ ಇರುತ್ತೆ? ನೀವು ಯಾಕೆ ಸ್ಪೆಷಲ್? ಸರ್ ಬೇರೆಯವ್ರು ಏನ್ ಮಾಡ್ತಾರೆ, ಕೆಲ್ಸದ ಹತ್ರ ಬಂದು ಒಪ್ಕೊಬಿಟ್ಟು ಅಡ್ವಾನ್ಸ್ ಇಸ್ಕೊಬಿಟ್ಟು ಹೊಂಟೋಯ್ತಾರೆ. ಬಟ್ ನಾವ್ ಆ ತರ ಅಲ್ಲ, ಕೆಲ್ಸದ ಹತ್ರ ಬಂದ್ರೆ ನಾವೇ ಖುದ್ವಾಗಿ ನಿಂತ್ಕೊಂಡು ನಮ್ಮನೆ ಕೆಲಸ ಅನ್ನೋ ತರ ನಾವು ಕೆಲಸ ಮಾಡ್ಕೊಡೋದು ಸರ್, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತೀವಿ. ಈಗ 1 ಎಕರೆ ಅಥವಾ 2 ಎಕರೆ ಎಷ್ಟು ದಿನದಲ್ಲಿ ನೀವು ಮುಗಿಸ್ಕೊಡ್ತೀರಾ? ಸರ್ 1 ಎಕರೆ 2 ಎಕರೆ ಇದ್ರೆ 3 ದಿನ 4 ದಿನದೊಳಗೆ ಮುಗಿಸ್ಕೊಡ್ತೀನಿ ಸರ್. 1 ದಿನ ಲೇಟ್ ಅಲ್ಲಿ ಕೆಲಸ ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ತೀನಿ ಸರ್. ಕೆಲವರು 1 ಎಕರೆ 2 ಎಕರೆ 3 ಎಕರೆ ಕೆಲಸನೇ ಮಾಡ್ತಾ ಇಲ್ಲ ಸರ್. ನಾನು ಬರೀ ಅರ್ಧ ಕುಂಟೆ ಇರ್ಲಿ 1 ಕುಂಟೆ ಇರ್ಲಿ 1 ಕುಂಟೆಯಿಂದ 100 ಎಕರೆವರೆಗೂ ಕೆಲಸ ಮಾಡ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಹೌದು. ನಿಮ್ ನಂಬರ್ ಒಂದು ಹೇಳ್ಬಿಡಿ ಅಣ್ಣ. ಸರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅದಕ್ಕೆ ಕಾಲ್ ಮಾಡಿ. ನಂಬರ್ ಬಂದು 8123227413 ಸರ್. 13 ಹೌದು.